ಕೆಲಸದವರಿಗೆ ಬಹಳ ಸಮಸ್ಯೆ ಉಂಟೋ ಹೇಗೆ? ಅಲ್ಲದೆ ಹೋದ್ರೆ ಒಂದು ನಡೆದಾಡುವ ಬೊಂಬೆಯನ್ನು ಇಟ್ಟಿದ್ದಾರಲ್ಲ, ನೋಡೋಣ ಈ ಬೊಂಬೆ ಪ್ರತಿಕ್ರಿಯೆ ಕೊಡ್ತದೋ ಅಂತ. ಸ್ವಲ್ಪ ನೋಡ. ಪ್ರತಿಕ್ರಿಯೆ ಕೊಡ್ತಾ ಉಂಟು. ಎಂಬಲ್ಲಿಗೆ ಇದು ಬೊಂಬೆ ಅಲ್ಲ, ಇದು ಮನುಷ್ಯ. ಏ ಯಾರ ನೀನು? ನೀನು ಆನು ಅಲ್ಲ, ಆನೆ ಅಲ್ಲ. ನೀನು ಹಾವಲ್ವಾ? ನೀನು ಅದೇ ನೀನು ಬಾಗಿಯ ಮಖ. ಇಲ್ಲಿ ಬಾಗಿಲನ್ನು ತಿನ್ನುವ ನೀನೇಯ? ಬಾಗಿಲ ಬಕ ಎಂಕ ಮಗೆ ಆಗ ಮತ್ತೆ ಹಾವು ಈ ಮಾಯಿಗೆ ಮಖ. ಓ, ಈ ಬಾಗಿಲಿಗೆ ಬಠ ಮಖ. ಸಂತೋಷವಾಯ್ತು. ಆದ್ರೂ ಒಂದು ಸಮಸ್ಯೆ ಅಲ್ಲ. ಎಂಕ ಇಲ್ಲಿ ನೀನು ಒಬ್ಬರೇ ಹೀಗೋ ಅಥವಾ ಎಲ್ಲರೂ ಹೀಗೆಯೋ? ನಾವು ಒಬ್ಬೇ ಹೀಗೆ. ನೀನು ಒಬ್ಬನೇ ಹೀಗ? ಹೌ ಹುಟ್ಟುವಾಗಲೇ ಹೀಗ ಅಥವಾ ಹುಟ್ಟಿದ ಮೇಲೆ ಹೀಗಾದದ್ದು? ಮಗು ಹಾಗೆ ಇತ್ತು. ಮೊದಲು ಸರಿ ಇತ್ತು. ಹೌದು. ಆಮೇಲೆ ಈ ಹೂಗಿವಾಗೆ ಹೂವಿನ ಒಳಗೆ ಹೂಗು ಅದೇ ಹೂವು ಮೂಗ ಮಳೆಯ ಮತ್ತೆ ಮೂಗು ಮೂಗು ಹೂಗಿವಾಗೆ ಮೂಗು ತೊಳೆಯುವುದಿಲ್ವೇನ? ಪಗು ಹೋಗುವ ಎಂತದ್ದು ಪಗು ಹೋಗುವ ಏನಾಯ್ತು? ಹೂಗಿವಾಗೆ ಬುಗ್ಮೋಹ ಬೇಕು. ಮೂಗಿನ ಒಳಗೆ ಬುಗ್ಮೋಹ ದುರ್ಮಾಂಸ ಬೆಳೆಯಿತು. ಓಹೋ, ಹಾಗಾಗಿ ಮಾಕಾಗುವಾಗ ಹೊಯ್ ಸೊಯ್ ಆಗ್ತದೆ. ಇವತ್ತು ಅದು ಗೊತ್ತಾಗ್ತಾ ಉಂಟು. ತೊಂದರೆ ಅಲ್ಲ, ಆರೋಗ್ಯದ ಸಮಸ್ಯೆ ಎಲ್ಲರಿಗೂ ಆಗ್ತದೆ. ಏನು ನಿಮ್ಮಲ್ಲಿ ವೈದ್ಯರಿರ್ಲಿಲ್ವಾ? ಹೋಗಿ ತೋರಿಸಬೇಕಿತ್ತು. ಏನ್ ಹೇಳಿದ್ರು? ಹೂಗಂಗ ಕಕ್ಕಬೇಕು. ಹೂಗಂಗ ಕಕ್ಕಬೇಕು. ಕತ್ತರಿಸಿ ಒಗಿಬೇಕಿತ್ತ. ಒಗಿವ ಈಗ ಈ ಹುಕ್ಕಕ್ಕೂ ಅಂದು ಹೂಗು. ಇಡೀ ಹುಕ್ಕಕ್ಕೆ ಅಂದು ಹೂಗು. ಅದು ಹಣ್ಣು ಹೂಗು. ಇಡೀ ಮುಖಕ್ಕೆ ಒಂದು ಮೂಗು ಅಂತ ನೀ ಹೇಳುವಾಗ ಏನು ಉಳಿದವರಿಗೆ 25 ಇರ್ತದ? ಅದನ್ನ ಅಹಂಕಾರಕ್ಕೆ ನಿಮ್ಮಲ್ಲಿ ಅಹಂಕಾರಕ್ಕೆ ಮೂಗ? ಅಹಂಕಾರ ಕೆಂಗ ಗೊತ್ತಾಯ್ತು. ಅಲಂಕಾರಕ್ಕೆ ಚಂದಕ್ಕೆ. ಹಾಗಾಗಿ ಕತ್ತರಿಸುವುದಕ್ಕಾಗಲಿಲ್ಲ. ತೊಂದರೆ ಇಲ್ಲ. ಸಮಸ್ಯೆ ಉಂಟು ಅಂತಾದ್ರೆ ಉದ್ಯೋಗವನ್ನೇ ಬಿಟ್ಟು ಒಗೆಯಬೇಕಿತ್ತು. ಕುಪ್ಪಯ್ಯ ನೀನ ಅಪ್ರ ಇವ ಚಿಕ್ಕಪ್ಪಯ್ಯ. ಯಾರವ ಕುಪ್ಪಯ್ಯ? ಕುಪ್ಪಯ್ಯನ ಉಪಾಯ ಇಲ್ಲ. ಯಾಕೆ ಉಪಾಯ ಇಲ್ಲ? ಪೊಯ್ ಆವಾಗ ಒಂದು ಸೊಯ್ಯ, ಈಗ ಒಂದು ಪೊಯ್ ಎಂತ ಹೇಳುದ? ಪೊಯ್ಯ ಎಂತದದು? ಮಳೆ ಬೀಳುದ? ಮುಕ್ಕಯ್ಯ ಇಲ್ಲ. ಹಂಗೆ ಈ ಉದ್ಯೋಗ ಮೊದಲು ನಮ್ಮ ಹಗ್ಗ ಗೊತ್ತಾಯ್ತು. ಯಾರಿಗೆ ಬೇರೆಯವ್ರಿಗೆ ಹಾಕ್ತೀಯ, ನೀನೇ ಹಾಕೊಳ್ತಿ. ಕೆಲವು ಹೊತ್ತು ನಿನ್ನೊಟ್ಟಿಗಿದ್ರೆ ನಾವೇ ಹಾಕೊಳ್ಳುದೇ. ಮತ್ತೆ ಹಗ್ಗ ಓ ಅಜ್ಜ. ಆಮೇಲೆ ಹಪ್ಪಯ್ಯ ಅಪ್ಪಯ್ಯ. ಈಗ ಹಾವು ಈಗ ನೀನು ಮುಂದೆ ಮಗ ಹೇಗೆ? ನಿನ್ನಾಗೆಯ ನಾ ಬ್ಯಾಗ ಹೇಗೆ ಎಂತ ಹೇಳ್ತಾ? ಅವು ಹಿಂಗಪ್ಪ ಹೋಗ್ತದ. ವಾತಾವರಣದಿಂದ ಬೇರ್ಪಡುವುದು ಸುಲಭ ಅಲ್ವ? ಅದು ಬ್ಯಾಗ ಮಗ ಈ ಹೋಗು ಅಂದ್ರೆ ಅವು ನಾಯಿ ಮಾಡ್ಲಿ. ನಿನ್ನನ್ನು ನೋಡುವಾಗ ಬೇಕು, ಅದು ಸರಿಯಾಗೇ ಬೇಕು. ಅಂದ್ರೆ ಅಜ್ಜ ಅಪ್ಪ ನೀನು ಮೊಮ್ಮಗ. ಪರಂಪರೆಯನ್ನು ಬಿಡುವ ಹಾಗಿಲ್ಲ. ಹಾಗಾಗಿ ಈ ಉದ್ಯೋಗ ನಿನ್ನತ್ತಿನಿ. ಸರಿ, ಪ್ರದೇಶ ಯಾವ್ದ ಇದು? ಊರು ಮಾಹಿಪ್ಪಕ್ಕಿ. ಇದು ಯಾವ ಪೊಕ್ಕಿಯ? ಇದು ಮಾಹಿ ಪೊಕ್ಕಿ. ಎಲ್ಲೂ ಕೇಳಿದ ಹಾಗಿಲ್ವ? ಮಾಹಿಪ್ಪಕ್ಕಿ. ಅದೇ ಮಾಹಿಷ್ಮತಿ. ಮಾಹಿಷ್ಮತಿ ಈ ನಾಡನ್ನಾಳುವ ಅರಸ. ಕಾಕಿ ಪೀಕಿ ಇಲ್ಲ ಅವನೇಯ
ಕಕ್ಕ ಪಿಕ್ಕ ಕುಂಗ ಕಾಕ ಪೀಕ ಕಾರ್ತವೀರ್ಯ ಅರ್ಜುನ ಮಕ್ ನಾನ್ ಕಂಗೆ ಹಾಗೆ ಸರಿ ಅಂಕ ಮಗೆ ಸರಿ ಅರಸ ಕಾರ್ತವೀರ್ಯ ಅರ್ಜುನ ನಾಡು ಮಾಹಿಷ್ಮತಿ ಹೋಗು ಇಲ್ಲಿ ನಿನ್ನ ಉದ್ಯೋಗ ಹಂಗಿತ್ನಾಗ ಹಂಗಿತ್ನಾಗ ಈ ಪ್ರಪಂಚದಲ್ಲಿ ಕಾಣುವುದಕ್ಕೆ ಎಷ್ಟೋ ಅದ್ಭುತಗಳು ಸಿಗ್ತದೆ ಅಂತ ನನಗೆ ಗೊತ್ತಿತ್ತು. ಇದೊಂದು ಜಾತಿ ಹತ್ತನೇ ಅದ್ಭುತದ ಅನುಭವ ಕೊಡ್ತಾ ಉಂಟು. ದೇವ್ರು ಕೊಟ್ರೆ ಹಾಗೆಯ ಯಾವುದ್ರಲ್ಲಿ ಯಾವ್ದು ಕೊಡ್ತಾನೆ ಅಂತ ಹೇಳಲಿಕ್ಕಿಲ್ಲ. ನನಗೆ ಆಸೆ ಸ್ವಲ್ಪ ಆಯಾಸ ಆಗಿದೆ. ಆ ಸಂಗೀತಗಾರ ಅಂತ ಹೇಳಿದ್ಯಲ್ಲ, ಒಂದು ಸಂಗೀತ ಸ್ವಗ್ಯ ಸಂಗೀತ ಇಲ್ಲೆಲ್ಲ ಹಾಡಾಡುವ ಹೀಗೆ ಮಾಡ್ಕೊಳ್ಳುದ? ಕಿವಿ ಹಿಡ್ಕೊಳ್ಳೋದು ಕೇಳಿದ್ದೇನೆ. ಹಾಗೆ ಮಾತಾಡೋಕೆ ಆಗುಗಿಯ ಹೊಯ್ ಹೊಯ್ಯ ಹೊಯ್ ಹೊಯ್ಯ ಆಗ್ತಾನೆ. ಅದರಲ್ಲೇ ಒಂದು ವಸ್ತು ಪಕ್ಕಿ ಹೋಗ ಆ ಪಕ್ಕಿ ಹೆಂಗೆ ಅವೆಂಕ ಮಾತ್ರ ಒಂದು ಹೇಳ ಇರ್ಲಿ. ನನ್ಗೂ ಟೊಂಗುವ ನೀ ಪದ್ಯ ಹೇಳಿದ್ರೆ ಊರು ಅಂತಲ್ಲ, ಯಾರಿಗೂ ಏನು ಮಾಡುವಾಗಿಲ್ಲ. ನನ್ಗೂ ಟೊಂಗುವ ಗೊಂಗುವ ಒಂದು ವೇಳೆ ದ್ವಂದ್ವೇ ಆದ್ರೆ ಹೆಸರು ಇನ್ನದ್ದೇ. ಹಾಗಂಗ ಮತ್ತೆ ಹಂಗೆ ಇವ್ ಹೇಳಕ್ಕನ್ನ ಇವ್ರಿಗೆ ಹೇವು ಇವ್ರು ಹೇಳಕ್ಕನ್ನ ನಿಮಗೆ ಹೇವು ಹಂಗೆ ಸಂದೇಶ ಚರಣ ಕೇಳರು ಸಂದೇಶ ಚರಣ ಕೇಳರುಗು ನಿಮ್ಮೊಡೆಯಂಗೆ ಬಂದಿರುವುದ ದುರಗೆ ದಶ ಕಂಠ ಮಂದಿ ಮಾರ್ಬಲವನ್ನೊಡಗೊಂಡು ಬರ ಹೇಳಿಲ್ಕನೆಂದನ ದೂತನ ಬಿರಲಿ ಸಂತೋಷವಾಯಿತು. ನನಗೆ ನೀನೇ ಬೇಕಿತ್ತು. ಹೋಗಿ ನಿಮ್ಮ ಒಡೆಯನಲ್ಲಿ ಹೇಳಬೇಕು, ಬಂದಿದ್ದಾನೆ ಒಬ್ಬ. ನಾನು ನೀವು ಸಾಮಾನ್ಯದವನಲ್ಲ. ಯಾಕಾಗಾಯ್ತು ಯಾಕಾಗಾಯ್ತು ಅಂದ್ರೆ ಅಂಕಕ್ಕೆ ಅಷ್ಟು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದವನಿದ್ದಾನೆ. ಧೀರ ಧೀರ ಶೂರ. ಇವೆಲ್ಲ ಯಾರು ಇದೆಲ್ಲ ನನ್ನೊಟ್ಟಿಗೆ ಇದ್ದದ್ದ? ಹಂಗಂಗ ನಮ್ಮ ಹೆಸರಿನ ಒಟ್ಟಿಗೆ ಬರುವಂತದ್ದು. ಒಕ್ಕಿಗೆ ಜಾ ಪೂಜಾರಿ ಎಲ್ಲ ಕೇಳಲಿಲ್ವಾ? ಸಾಮಾನ್ಯದವನಲ್ಲ, ಅಸಾಮಾನ್ಯನಿದ್ದೇನೆ, ಧೀರನು ವೀರನು ಶೂರನಿದ್ದೇನೆ, ಗಂಭೀರನಿದ್ದೇನೆ. ಅದೇ ಸಮಸ್ಯೆ. ಕೇಳಿದ್ದೀಯ ಲಂಕೆ ಕುರಿತಾಗಿ? ಲಂಕಾಧಿನಾಥನ ಕುರಿತಾಗಿ ಕೇಳಿದ್ಯಾ? ಮತ್ತೆ ನಿನ್ನತ್ರ ಅಂತ ಸುಡ್ಗಾಡು ಹೇಳುದ? ಹಾಗೆ ಲಂಕಾಧಿನಾಥನಾಗಿರುವಂತಹ ಅವನಿನ ಅಜ್ಜ ಲಂಕಾಧಿನಾಥನಾಗಿರುವಂತಹ ಏನಾದ್ರೂ ಹೇಳ ಸಹಾಯ. ನಾನು ಪಾಪ ಮಗ ಎಂತಾಯ್ತು? ಪಾಪಣ್ಣಿಗೆ ಎಂತಾಯ್ತು? ಒಂದು ನನ್ನ ಕಂಡ್ರೆ ಪಾಪದವ್ರು ಗಣಗಡ್ತ ನಿನಗೆ ಅಷ್ಟು ಹೆಸರು ಮಾಡಿದ್ದೇನೆ. ಸುಲಭದಲ್ಲಿ ಗುರುತಿಸುವುದಕ್ಕೆ ಬೇಕಾಗಿ ಮೇಲ್ ನೋಡು. 10 ತಲೆ 20 ತೋಳು ದಾಶಕಂಠ ರಾವಣ, ತ್ರಿಭುವನ ದಲ್ಲಣನೆಂದು ಬಿರುದನ್ನ ಪಡೆದವ. ಪಾಪ ಮಗ ಮತ್ತೆ ಈಗಲೂ ಪಾಪಯ್ಯ. ಹೌದು, ನಮಗೆ ಒಂದೊಂದು ತಲೆ ತಲೆಬಿಸಿ ಹೊಕ್ಕಕ್ಕ ಎಂಕ ಮಾಕಿ ಮಾಡಿ. ಬಹುಶಃ ನಿನ್ನ ವಿಚಾರ ಹೀಗಾಗಿರ್ಬಹುದು. ಒಂದು ತಲೆ ಇರುವ ನಮಗ್ ತಲೆನೋವು ಬಂದ್ರೆ ಇಷ್ಟು ಸಮಸ್ಯೆ ಆಗ್ತದೆ. 10 ತಲೆ ಇರುವಂತ ರಾವಣನಿಗೆ ತಲೆನೋವು ಬಂದ್ರೆ ಏನಾಗಬಹುದು? ನಿಮ್ಗೆ ಸಮಸ್ಯೆ ಇಲ್ಲ. ಹಾಗಲ್ವಾ? ಅದೆಲ್ಲ ಬರ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ, ಅಷ್ಟೇ ಹತ್ತಿರದಲ್ಲಿ ಇರ್ತೇವೆ ನಾವು. ಹಾಗಿದ್ರೆ ಹಾಗಿರುವ ನಾನು ಇಲ್ಲಿ ಬರುವರ ಕಾರಣ ಏನು? ಬಂಗಿ ಯುದ್ಧ, ಉಗ್ಗ ಉಗ್ರಿ ಯುದ್ಧ, ಧುರ, ಹೋರಾಟ, ಹೋರಿಯಾಟ 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 ನೀ ಮಾಡು. ಹೋರಿಯಾಟ ಮತ್ತೆ ಹೊಯ್ದಾಟ
ಮೈ ಕೈ ಮೈ ಕೈ ಅದೆಲ್ಲ ಗೊತ್ತಾಗ್ತದೆ ನಿನಗೆ. ಏಕೆ ಯಾರೊಟ್ಟಿಗೆ? ಹೌದು ನಿಮ್ಮ ಒಡೆಯನೊಟ್ಟಿಗೆ ಯುದ್ಧಕ್ಕಾಗಿ ಬಂದವರು ನಾವು. ಹೌದಾ ಹೋಗಿ ಹೇಳ ಎಲ್ಲಿದ್ದಾನವ? ಅಯ್ಯೋ ದೇವ್ರೇ ಯಾತದಾನೇಂದ್ರ ಕೇಳಿಲ್ಲೆಂಬ ನಗರದಲ್ಲಿ ಯಾತದಾನೇಂದ್ರ ಕೇಳಿಲ್ಲೆಂಬ ನಗರದಲ್ಲಿ ಭೂತಳೇಶ್ವರನು ನಾರಿಯರ ಭೂತಳೇಶ್ವರನು ನಾರಿಯರ ವ್ರಾತಸಾವನ ಕೈದಿಯನು ಬರುವ ನರಗಳಿಗೆ ನಿಲ್ಲು ವ್ರಾತಸಾವನ ಕೈದಿಯನು ಬರುವ ನರಗಳಿಗೆ ನಿಲ್ಲು 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 ನಿಲ್ಲೆಂದನಾಗದುರೋ ಒಳ್ಳೆ ಕಾಲು ಕೊಟ್ಟು ದೇವರು ಮೂಗೊಂದು ಕೊಡದೆ ಹೋದ ಅವಳು. ಮೂಗೊಕ್ಕಿಕ್ಕ ಒಳಗ್ ಕೊಡ್ಲಿಲ್ಲ. ಬುಕ್ ಹೋಯ್ಕ ಅದೊಂದಿಟ್ಟ ಸಮಸ್ಯೆ ಇರ್ಲಿ. ಅದಲ್ಲ ನಮ್ಮ ಹೊಗೆನಲ್ಲಿ ಹಾ. ಬುಕ್ಕ ಹೌದು ಯುದ್ಧ ಒಂದು ತರ್ಕಾಯ್ತಲ್ಲ ಮಗ ಎಂತಾಯ್ತು? ನಮ್ಮ ಹೊಗೆ ಇಲ್ಲ ಹಾ? ನಮ್ಮ ಯೋಗ್ಯತೆಯೇ ದೊಡ್ಡದ. ಉಪ್ಪಿನಕಾಯ ಉಪ್ಪಿನಕಾಯಿ ಅಲ್ಲ ಅಪ್ಪೆ ಮಿಡಿದ ಕೇಳು. ಅದ ಅಲ್ವಾ ಹಾ ರಾವಣೇಶ್ವರ ಯುದ್ಧಕ್ಕೆ ಬರ್ತಾ ಇದ್ದಾರೆ ಎನ್ನುವಂತಹ ವಿಷಯವನ್ನು ತಿಳಿದು ಹಾ ಬಹುಶಃ ನಿಮ್ಮೊಡೆಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಹೇಗ ಸತ್ತೋದ? ಹೇ? ಯಾವಾಗ ಸತ್ತೋದ? ಹೇ? ಹೇಗ್ ಸತ್ತೋದ? ಯಾರು ಇಲ್ಲ ಯೋಚನೆ ಮಾಡ್ಬೇಡ, ನಾ ಇದ್ದೆ. ಶರೀರಕ್ಕೆ ಬಾಯಿ ಮುಕ್ಕಕ್ಕೆ ಹೋಗಿ ಎಂತದ? ಶರೀರಕ್ಕೆ ಬಾಯಿ ಮುಕ್ಕಕ್ಕೆ ಹೋಗಿ ಸಗಣಿ ನೀರ ನೀವೆಲ್ಲ ಹಾಗೆ ಮಾಡುದ? ಸಗಣಿ ಹಾಕುದೇ ಬಾಯಿಗೆ? ಹೋಗಿ ಈಗ ಹಾ ಹೇಳಿದ್ಯಲ್ಲ ನೀನು. ಮೇ ಹೋಗುವಣ್ಣ ಸತ್ತೋಗ್ಲಿಲ್ವಾ? ಎಂತ ಮಕ್ಕಕ್ಕೆ ಮೈ ಹ, ಇಲ್ಲ ಇಲ್ಲಿಲ್ಲ. ಆಹಾ. ಎಲ್ಲಿ ಹೋಗಿದ್ದಾನೆ? ನಿಂಗ್ಯಾಕ ಏ ನನಗೆ ಬೇಕು ಅಂತ ಕೇಳಿದ್ದು. ಎಲ್ಲಿ ಹೋಗಿದ್ದಾನೆ? ಇಲ್ಲ ಬೇಕು ಅಂತ ಕೇಳಿದ್ದು. ಎಲ್ಲಿ ಹೋಗಿದ್ದಾನ? ನಿಂಗ್ಯಾಕ ಅಲ್ಲ. ನಿಂಗ್ಯಾಕ ಸಿಟ್ಟು ಬಂದ್ರೆ ಏನು ಮತ್ತೆ ನಿಂಗ್ಯಾಕಲ್ಲ, ನೀ ಇರುವುದೇ ಯಾಕೆ ಮಾಡಿಬಿಡ್ತಾನೆ. ನಿಂಗ್ಯಾಕ ಸುಮ್ಮನೆ ಸಿಟ್ಟರ್ಸ್ಕೊಳ್ಳಲ್ಲ. ನೀರಾಟ ನಿಂಗ್ಯಾಕ ನೀರಾಟ. ಎಲ್ಲಿ ಹೋಗಿದ್ದಾನೆ? ಎಲ್ಲಿ ನೀರಾಟ? ಹಿಂಗು ಹಿಂಗೋಗ್ಯಾಕ ಸಾರಿಗೆ ಸಾಂಬಾರಿಗೆ ಎಲ್ಲ ಅವನೇ ಹಿಂಗು ಹಿಂಗೋಗ್ಯಾಕ ಇಂದು ಮಿಂದೋಗೆದ. ನನ್ ಮಗ ನದಿ ಒಳಗೆ ಯಾವಾಗ ಸತ್ತೋದ? ಏನೋ ಏನೋ ನಿನ್ನ ಮಗ ನದಿ ಒಳಗೆ ಹೋಯ್ತು. ಅಲ್ಲ ನನಗೆ ನೀ ಮೊದ್ಲು ಹೇಳಿದ್ದೆಲ್ಲ ನೋಡ್ಬೇಕು ಅಂತ ಇದ್ದವ ನಾನು. ನಿನ್ಗೆ ಗೊತ್ತಿಲ್ಲ ನನ್ನ ಗುಣ. ಅದಲ್ಲ ನನ್ನ ಮಗಾಗಿ ನರ್ಮದಾ ನದಿಯೊಳಗೆ ಕೆಳಕ್ಕಿಗೆ ಒಣಮೀನ್ ಹಾರ ಒಣಮೀನು. ಕೆಳಕ್ಕಿಗೆ ಒಣಮೀನ್ ಹಾರ ನಿಮ್ಮಲ್ಲಿ ಒಣಮೀನು ಹಾರವನ್ನ ಹಾಕೊಂಡು ನರ್ಮದಾನ ಎಂತಕ್ಕಾಗೂ ಬಾಂಗ್ನೆ ಮಾಡಿರು ಮಾಡ್ಕೋಸ್ತೆ ಮಾಡ್ಕೋಸ್ತೆ ಆಡುದಿಲ್ಲ ಆಡುದಿಲ್ಲ ಹೇಳ್ದ. ಎಂತ ತೋರಿಸ್ತಿದ್ಯಾ? ಎಂತ ಹೋಗ್ತೆ ತೋರಿಸ್ತಿದ್ಯಾ? ಮಾಡ ಮಾಕಾಗ ದೋಸ್ತಿ ತಡೀರಿ ಹೋಗಿ ನೋಡ್ಕೊ ನಾನು ಬಂದು ಬಿಡ್ತೀನಿ ಆಯ್ತು ನಿನಗೆ ದೇವರು ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ನೀವು ಮಾತಾಡಬೇಕು ಅಂತ ಇಲ್ಲ, ನಿನ್ನ ದೇಹ ನಿನಗೆ ಬೇಕಾದಾಗ ಒದಗ್ತದಲ್ಲ. ಗಂಗಕ್ಕಿಯ ಬಾಗೆ ಗಂಗಗಂಗೆ ಬಾ ಗಂಗಕ್ಕಿಗೆ ಆಗುವ ಬಾಯೆ ಎಂತ ಮಾಡಿದ್ಯ? ಎಂತ ಹೇಳಿದ್ಯ? ಹೀಗಲ್ಲ ನೀಲ ಗಗನ, ಹಾ. ಮೇಘಗಳು, ಗಂಗಕ್ಕಿಗೆ
ಅದು ಜಲಕ್ರೀಡೆಯ ನೀ ಮಾಡದ್ದು ಅದೆಂತ ಗುಣದಿಯಲ್ಲ ಅದು ನೋವು 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 ನಿನ್ನ ಭಾಷೆ ನವಿಲು ನೃತ್ಯವ ನಮ್ಮ ಭಾಷೆಯಲ್ಲಿ ಕೆಂಬೂತ ನೃತ್ಯ ಅದು. ಬಹಳ ಒಳ್ಳೇದಾಯ್ತು ಆದ್ರೂ ದೇಹ ಬದುಕ್ತದೆ ಬಿಡು. ಅಂದ್ರೆ ಜಲಕ್ರೀಡೆ ಮನ ವಿಹಾರಕ್ಕಾಗಿ ಹೋಗಿದ್ದಾನೆ. ಒಬ್ಬರೇ ಹೋಗಿದ್ದಾನೋ ಮತ್ತೆ ಎಂತ ದುರಂತ ಕಾಲ ಬಂತು ನೋಡಿ. ಕಾರ್ತವೀರ್ಯಾರ್ಜುನ ಅಂದ್ರೆ ಏನು? ನಾಯಿ ಮರಿಗಳನ್ನ ಕೂಡಿಕೊಂಡು ಜಲಕ್ರೀಡೆ ಮನ ವಿಹಾರ ಆಡುವುದು ಅಂದ್ರೆ ಏನು? ಛೇ ಛೇ ಛೇ, ಈ ಪ್ರಪಂಚದಲ್ಲಿ ಹೀಗೂ ಉಂಟೆ ಅಂತ ಹೇಳುವ ನೀನು ಬಿಟ್ಟು ಬೇರೆ ಗೊತ್ತಿಲ್ಲ ಪುಣ್ಯಾತ್ಮ. ನಾಯಿ ಮಗಿಯನ್ನು ಯಾರು ನಮಗೂ ಸಮಸ್ಯೆ. ಒಂದೇ ಜಾತಿ ನಾಯಿ ಮರಿ ಕೂಡ್ಕೊಂಡು ಹೋಗಿದ್ದಾನ ಅಥವಾ ಬೇರೆ ಬೇರೆ ಜಾತಿ? ಮುಖ ಸಣ್ಣಿರುವುದು, ಅಗ್ಲಿರುವುದು, ಮೂಗು ಸಣ್ಣಿರುವುದು ಎಲ್ಲ ಕೂಡ್ಕೊಂಡು ಹೋಗಿದ್ದಾನೆ. ಆಗಿ ಮಗಿ ಆಗಿ ಮಗಿ ಹೆಣ್ಣು ಮಕ್ಕಳ ಆ ಇಕ್ಕಂಗ ಮಾಕಾಕ್ಕೆ ಒಂಗುವಂಗ ಅಕ್ಕಾಕಿ ಯಾವಾಗ ಹೀಗೆ ಅವ ನಮ್ಮಲ್ಲಿ ಒಂದ್ ಜಾತಿ ಅಭಿನಯ ಜೀವಿ ಅವ. ಹೋಗ ಒಂದು ಸಿಕ್ಲಿಲ್ಲ ಒಂದು ಸಿಕ್ಲಿಲ್ಲ. ಹೆಚ್ಚು ಹಾಗೆ ಹೌದಾ? ಗಗಕ್ಕೆ ಮಗ ಗಗಕ್ಕೆ ಮಗ ಹೋ ಗಗಕ್ಕೆ ಗಗಕ್ಕೆ ಮಗ ಆಯ್ತಾ ಆಯ್ತಾ ಜಾಗ್ರತೆ ಮಾಡ. ಅವ ಜಾಗ್ರತೆ ಮಾಡುವ ಅನಿವಾರ್ಯತೆ ಇಲ್ಲ. ಯಾಕೆಂದ್ರೆ ಅವ ಇದ್ದದ್ದು ರಾವಣನ ಒಟ್ಟಿಗೆ. ನನಗಾದ್ಮೇಲೆ ಅವನಿಗಲ್ವೇನ ಪಾಪ. ನಾರಿ ಮರಿಗಳನ್ನ ಕೂಡಿಕೊಂಡು ಜಲಕ್ರೀಡೆ ಮನ ವಿಹಾರಕ್ಕಾಗಿ ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ? ಹಬ್ಬಕ್ಕೆ ಮಟ್ಟ ಸಣ್ಣದೇ ದೊಡ್ಡದ ಸೊಪ್ಪಕ್ಕೆ ಮಟ್ಟ ಅದೇ ಸೊಪ್ಪು ಸಣ್ಣ ಹೊರಿಯ ದೊಡ್ಡ ಹೊರಿಯ ಹೊತ್ಕೊಂಡು ಬರುದು. ನಿಮ್ಮಲ್ಲಿ ನನಗೆ ಮೊದಲು ಬಂದಾಗಲೇ ಲೆಕ್ಕ ಹಾಕಿದ್ದೆ ಇಲ್ಲಿ ಕೆಲಸದವ್ರಿಗೆ ಸಮಸ್ಯೆ ಇತ್ತು ಅಂತ. ಇಲ್ಲಿ ಮಹಾರಾಜ ಸೊಪ್ಪು ಬರುದಾ? ಎಂತ ಮಾತಾಡ್ತಿ ಗೊಬ್ಬರ ಮಾಡುದ ಅವನಯ್ಯ ಕಾಕ ಪೀಕಾಗು ಹಂಗೆ ಹಿಂಗೇನು ಹಪ್ಪು ಹಂಗೆ ಸೊಪ್ಪು ಬರುವುದು ಅಂದ್ರೆ ಏನು? ಆಗ ಒಂದು ಏನು ಅವ್ರ ಹಪ್ಪಕ್ಕೆ ಬಂದ್ರೆ ಒಂದೇ ಹೊಗಿಬಹುದು. ಆಗ ನೀವು ಹೊಕ್ಕರೆ ಹೊಕ್ಕ ಹೊಗೆಬೇಕು. ಸರಿ, ಒಪ್ಪಿಕೊಳ್ತೇನೆ. ನಿಮ್ನು ಒಡೆಯ ಒಂದು ಹೊರೆ ಹೊರುವ, ನಾ 10 ಹೊರೆ ಹೊರುವ. ಮಧ್ಯದಲ್ಲಿ ನೀ ಎಂತ ಮಾಡುವ? ಲೆಕ್ಕ ಹಾಕ್ತಿದ್ದೆ ಎಕ್ಕು ಹೊಗೆ ಆಯ್ಕೆ ಎಕ್ಕ ಹಮ್ಮ ಪಟ್ಟಿಲ್ ಬರುವುದೇ ನೀನು. ಅಮ್ಮ ಎಷ್ಟೊತ್ತಿಗೆ ಬರ್ತಾನೆ ಎನ್ನುವಲ್ಲಿವರೆಗೆ ಕಾಯುವುದಕ್ಕೆ ನಮಗಾಗುವುದಿಲ್ಲ. ಶೀಘ್ರವಾಗಿ ಆಗಬೇಕು. ಅಕ್ಕ ಹೋಗ ಹೋಗಿ ಹೇಳು. ಹೋಳಿ ಮನೆಗಿದ್ರು ಅವ್ರು ಹೋಳಿ ಮನೆಗೆ ಒಳ ಬದಿಗೆ ಹೋಗಿ ಹೇಳು. ಹೋಗಿ ಹಂಗ ಹೋಗಿಯ ಹೋಗಿಯ ಪುರ್ಸತ್ತಿಲ್ಲ. ನಿನ್ನ ಪುರ್ಸತ್ ಯಾರಿಗೆ ಬೇಕು? ಹೋಗಿ